ಮಳೆಯೇ ಕಾಣದೆ ಒಣಗಿದ್ದ ದೇಶಕ್ಕೆ ಈಗ ಪ್ರವಾಹದ ಹೊಡೆತ. ಅಸ್ಸಾಂನಲ್ಲಿ 50 ಸಾವು, ಗುಜರಾತ್ನಲ್ಲಿ ದಾಖಲೆಯ ಮಳೆ. ಮುಳುಗುತ್ತಿವೆ ನಗರಗಳು. ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರದಲ್ಲೂ ಭಾರೀ ಮಳೆ, ಜಲಪ್ರಳಯ. ಜನರ ಜೀವನ ಅಸ್ತವ್ಯಸ್ತ. ಎಲ್ಲೆಲ್ಲಿ ಹೇಗಿದೆ ಪರಿಸ್ಥಿತಿ? ಉತ್ತರದಲ್ಲಿ ಮಳೆ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇರೋದ್ಯಾಕೆ? ಮಳೆ ಅಬ್ಬರಿಸ್ತಾ ಇದೆ. ಅಸ್ಸಾಂ, ಜಮ್ಮು ಕಾಶ್ಮೀರ, ಗುಜರಾತ್ನಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ. ರಸ್ತೆಗಳು, ಸೇತುವೆಗಳು ಕಿತ್ತು ಹೋಗಿವೆ. ಮನೆಗಳು ಕೊಚ್ಕೊಂಡು ಹೋಗಿ ನೂರಾರು ಮಂದಿ ನಾಪತ್ತೆಯಾಗಿದ್ದಾರೆ. ಗಂಟೆಗೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಳೆ ಸಾವಿನ ಮಳೆಯಾಗಿ ಬದಲಾಗ್ತಾ ಇದೆ. ನಲವತ್ತೆಂಟು ಗಂಟೆ 1200 ಮಿಲಿಮೀಟರ್ ಮಳೆ. ಗುಜರಾತ್ನಲ್ಲಿ ಜಲಪ್ರಳಯ. ಅಸ್ಸಾಂನಲ್ಲಿ ಮಹಾಪ್ರವಾಹ, 50 ಸಾವು, 100 ಮಂದಿ ನಾಪತ್ತೆ. ಜಮ್ಮು ಕಾಶ್ಮೀರಕ್ಕೂ ಮಳೆ ಕಂಟಕ. ಮೇಘಸ್ಫೋಟದಿಂದ ಜನ ವಿಲವಿಲ. ಈ ಬಾರಿ ದೇಶಾದ್ಯಂತ ಮಳೆಯ ಕೊರತೆ ಉಂಟಾಗಿತ್ತು. ಸಮಯಕ್ಕೆ ಸರಿಯಾಗಿ ಮುಂಗಾರು ಎಂಟ್ರಿ ಕೊಡದೆ ಜನರು, ರೈತರು ಕಂಗಾಲಾಗಿದ್ರು. ಈ ಬಾರಿ ಇಡೀ ಭಾರತಕ್ಕೆ ಬರ ಬರುವುದು ಫಿಕ್ಸ್ ಅಂತ ಹೇಳಲಾಗಿತ್ತು. ಆದರೆ ಈಗ ಉತ್ತರ ಭಾರತದಲ್ಲಿ ಮಳೆ ತನ್ನ ಆರ್ಭಟವನ್ನ ಮುಂದುವರೆಸಿದೆ. ಇಷ್ಟು ದಿನ ಕೊರತೆಯಾಗಿದ್ದ ಮಳೆಯನ್ನೆಲ್ಲ 3-4 ರಾಜ್ಯಗಳಲ್ಲಿ ಒಮ್ಮೆಲೇ ಸುರಿಯುತ್ತಾ ಇದೆ. ಮಹಾರಾಷ್ಟ್ರ, ಗುಜರಾತ್, ಜಮ್ಮು ಕಾಶ್ಮೀರ, ಅಸ್ಸಾಂ ಎಲ್ಲ ಕಡೆಯೂ ಮಳೆ ಅನಾಹುತಗಳನ್ನ ಸೃಷ್ಟಿಸಿದೆ. ಉತ್ತರ ಭಾರತದಾದ್ಯಂತ 1 ವಾರದಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಸಾಮಾನ್ಯ ಮಳೆ ಆದ್ರೆ ಪರವಾಗಿಲ್ಲ, ಆದ್ರೆ ರಣ ಮಳೆ ಆಗ್ತಾ ಇದೆ. ರಣಭಯಂಕರ ಮಳೆ ಜನರ ಜೀವಗಳನ್ನೇ ಬಲಿ ಪಡೆದುಕೊಳ್ತಾ ಇದೆ. ನಿರಂತರ ಮಳೆ ಮಹಾರಾಷ್ಟ್ರ, ಗುಜರಾತ್, ಅಸ್ಸಾಂ ಜನರನ್ನ ಮುಳುಗಿಸ್ತಾ ಇದೆ. ಗುಜರಾತ್ನ ಕೆಲವು ಭಾಗಗಳಲ್ಲಿ ಭಾರೀ ಪ್ರವಾಹವೇ ಸೃಷ್ಟಿಯಾಗಿದೆ. ವಲ್ಸಾದ್ ನಗರ ಹಂತ ಹಂತವಾಗಿ ಮುಳುಗಿ ಹೋಗ್ತಾ ಇದ್ದು ಜನರು ಊರು ಖಾಲಿ ಮಾಡ್ತಾ ಇದ್ದಾರೆ. ನಗರದ ದೊಡ್ಡ ಅಂಗಡಿಗಳು, ಶಾಪಿಂಗ್ ಮಾಲ್ಗಳಿಗೆ ನೀರು ನುಗ್ಗಿ ಎಲ್ಲವೂ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಗೆ ನೀರಿನ ಮಟ್ಟ ಹೆಚ್ಚಾಗ್ತಾನೆ ಇದ್ದು ಜನರು ಆತಂಕದಲ್ಲೇ ಜೀವನ ಮಾಡುವಂತಾಗಿದೆ. ಈ ಬಾರಿ ಮಳೆ ಆದ್ರೆ ಸಾಕಪ್ಪ ಅಂತ ಜನರು ಆಕಾಶದ ಕಡೆ ಮುಖ ಮಾಡಿದ್ರು. ಆದ್ರೆ ಮಳೆ ಬೇಕು ಅಂತ ಕೇಳಿದವರೆಲ್ಲ ಬೆಚ್ಚಿ ಬಿದ್ದು ಬೇಡ ಮಳೆ ಅಂತ ಹೇಳುವ ಮಟ್ಟಕ್ಕೆ ಉತ್ತರ ಭಾರತದಲ್ಲಿ ವರುಣಾರ್ಭಟ ಶುರುವಾಗಿದೆ. ಅಸ್ಸಾಂ, ಜಮ್ಮು ಕಾಶ್ಮೀರದಲ್ಲಿ ನಿರಂತರ ಮಳೆ ಪ್ರವಾಹಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಕೆಲವು ಕಡೆ ಮಳೆಯಿಂದ ಜಲಪ್ರಳಯವೇ ಉಂಟಾಗಿದೆ. ಯಾವುದೋ ಒಂದು ಕಡೆ ಮಾತ್ರ ಅಲ್ಲ, 5-6 ರಾಜ್ಯಗಳ ಎಲ್ಲ ಊರುಗಳಲ್ಲೂ ಮಳೆ ವಿಧ್ವಂಸ ಸೃಷ್ಟಿಸಿದೆ. ಜನರನ್ನ ಮನೆಗಳಲ್ಲೇ ಬಂಧಿ ಮಾಡಿಬಿಟ್ಟಿದೆ. ಜಲದಿಗ್ಬಂಧನ ಹಾಕಿದೆ. ಗುಜರಾತ್ನಲ್ಲಿ ಕಳೆದ 2 ವಾರದಿಂದ ಸುರಿದ ಮಳೆ ಊರುಗಳನ್ನೇ ಮುಳುಗಿಸಿದೆ. ಅಲ್ಲಿನ ನದಿಗಳೆಲ್ಲ ತುಂಬಿ ಹೋಗಿ ಭೋರ್ಗರೆದು ಹರಿತಾ ಇದ್ದು ಆ ನೀರು ಊರುಗಳ ಮೇಲೂ ನುಗ್ಗಿ ಪ್ರವಾಹ ಪರಿಸ್ಥಿತಿಯನ್ನ ಉಂಟು ಮಾಡಿದೆ. ಕಳೆದ ವಾರ ಸೂರತ್ನ 4-5 ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಗುಜರಾತ್ನ ವಲ್ಸಾದ್ ಜಿಲ್ಲೆಯಲ್ಲಿ ಜಲಪ್ರಳಯದ ರೀತಿ ಪ್ರವಾಹ ಉಂಟಾಗಿದೆ. ಅಲ್ಲಿ ಈಗ ಎತ್ತ ನೋಡಿದ್ರೂ ಬರೀ ನೀರೇ ಕಾಣಿಸ್ತಾ ಇದೆ. ಸತತ ಮಳೆ ರಸ್ತೆಗಳನ್ನೇ ಕಾಣದಂತೆ ಮಾಯ ಮಾಡಿದ್ದು ಇದರಿಂದ ಜನರು, ವಾಹನ ಸವಾರರು ಸಂಕಷ್ಟ ಅನುಭವಿಸುವಂತಾಗಿದೆ.
ನೀರಿನಲ್ಲಿ ಮುಳುಗಿದ್ವು ನೂರಾರು ಕಾರುಗಳು. ಒಂದೇ ಸ್ಥಳದಲ್ಲಿ ನೂರಾರು ಕಾರುಗಳು. ಎಲ್ಲ ಕಾರುಗಳ ಲೈಟ್ ಆನ್ ಆಗ್ತಾ ಇದೆ. ಎಲ್ಲ ಕಾರುಗಳು ನೀರಲ್ಲಿ ಮುಳುಗಿ ಹೋಗಿವೆ. ಈ ದೃಶ್ಯಗಳನ್ನು ನೋಡಿದ ತಕ್ಷಣ ಇದು ಯಾವುದೋ ವಿದೇಶದಲ್ಲಿ ನಡೆದ ಘಟನೆ ಇರಬಹುದು ಅನ್ನಿಸುತ್ತೆ. ಆದರೆ ಇದು ಗುಜರಾತ್ನ ವಲ್ಸಾದ್ ಜಿಲ್ಲೆಯಲ್ಲಿ ನಡೆದಿರೋ ಘಟನೆ. ವಲ್ಸಾದ್ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ವಸತಿ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅಪಾರ್ಟ್ಮೆಂಟ್ಗಳು ಇರೋ ಏರಿಯಾ ಒಂದು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಅಲ್ಲಿ ಖಾಲಿ ಜಾಗದಲ್ಲಿ ನಿಲ್ಲಿಸಿದ್ದ ಕಾರುಗಳು ಸಹ ನೀರಲ್ಲಿ ಮುಳುಗಿವೆ. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನೀರು ನುಗ್ಗಬಹುದು ಅನ್ನೋ ಭಯದಲ್ಲಿ ಬೇರೆ ಪ್ರದೇಶದಲ್ಲಿ ಕಾರುಗಳನ್ನು ಪಾರ್ಕ್ ಮಾಡಲಾಗಿತ್ತು. ಆದರೆ ಅಲ್ಲೂ ಸಹ ನೀರು ನುಗ್ಗಿ ಕಾರುಗಳನ್ನು ಮುಳುಗಿಸಿಬಿಟ್ಟಿದೆ. ಆ ಜಾಗದಲ್ಲಿ 3 ರಿಂದ 4 ಅಡಿಗಳಷ್ಟು ನೀರು ನಿಂತುಕೊಂಡಿದ್ದು ಅದರಿಂದ ಕಾರುಗಳು ಸಂಪೂರ್ಣವಾಗಿ ಮುಳುಗಿದ್ವು. ಅಷ್ಟೆಲ್ಲ ಆದರೂ ಯಾರೂ ಸಹ ಬಂದು ಕಾರು ತೆಗೆಯುವ ಸಾಹಸ ಮಾಡಲು ಆಗಲಿಲ್ಲ. ಯಾಕಂದ್ರೆ ಅಲ್ಲಿಗೆ ಬರಲು ಈಜಿಕೊಂಡೇ ಬರಬೇಕಾಗಿದ್ದು. ಅಂತಹ ಪ್ರಯತ್ನವನ್ನ ಯಾರೂ ಸಹ ಮಾಡಿಲ್ಲ. ಇದರಿಂದ ಐಷಾರಾಮಿ ಕಾರುಗಳು ರಾತ್ರಿಯೆಲ್ಲ ನೀರಲ್ಲೇ ಇದ್ದು ಹಾಳಾಗಿವೆ. ಗುಜರಾತ್ನ ವಲ್ಸಾದ್ ನಗರ ಈಗ ಮುಳುಗುವ ಹಂತಕ್ಕೆ ಹೋಗಿಬಿಟ್ಟಿದೆ. ನದಿಯ ನೀರೆಲ್ಲ ಒಮ್ಮೆಲೇ ಊರಿನ ಮೇಲೆ ನುಗ್ಗಿದಂತೆ ವಲ್ಸಾದ್ ನಗರದಲ್ಲಿ ಎತ್ತ ನೋಡಿದ್ರೂ ಬರೀ ನೀರೇ ಕಾಣಿಸ್ತಾ ಇದೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಜಲಾವೃತವಾಗಿವೆ. ಅಪಾರ್ಟ್ಮೆಂಟ್ ನಿವಾಸಿಗಳು ನಿಲ್ಲಿಸಿದ್ದ ಕಾರುಗಳನ್ನೂ ನೀರು ನುಂಗಿಬಿಟ್ಟಿದೆ. ಬೇಸ್ಮೆಂಟ್ಗಳಲ್ಲೆಲ್ಲ ಈಗ ನೀರು ತುಂಬಿಕೊಂಡಿದ್ದು ಅಪಾರ್ಟ್ಮೆಂಟ್ ನಿವಾಸಿಗಳನ್ನೇ ಬಂಧಿಯಾಗಿಸಿದೆ. ಬೋಟ್ಗಳ ಮೂಲಕ ಅವರನ್ನ ಆಚೆ ಕರೆದುಕೊಂಡು ಬರುವ ಪ್ರಯತ್ನಗಳೂ ನಡೆದಿವೆ. ಇಲ್ಲಿ ನೋಡಿ, ಅಂಗಡಿ ಮುಂದೆ ಎಷ್ಟೊಂದು ನೀರು ನಿಂತಿದೆ ನೋಡಿ. ಅದು ಕಮರ್ಷಿಯಲ್ ಏರಿಯಾನಾ ಅಥವಾ ಕೆರೆನಾ ಗೊತ್ತಾಗದಂತಾಗಿದೆ. ಸಾಕಷ್ಟು ಅಂಗಡಿಗಳಿಗೂ ನೀರು ನುಗ್ಗಿದ್ದು ಕೆಲವರು ಅಂಗಡಿಗಳನ್ನ ತೆಗೆಯೋದಕ್ಕೆ ಹೋಗಿಲ್ಲ. ಅಂಗಡಿಗಳನ್ನ ತೆಗೆದವರು ಸಂಕಷ್ಟ ಅನುಭವಿಸಿದ್ದಾರೆ. ರಸ್ತೆಗಳ ಮೇಲೂ 3-4 ಅಡಿಗಳಷ್ಟು ನೀರು ತುಂಬಿಕೊಂಡು ಜನರು ಸಂಚಾರಕ್ಕೂ ಸಂಕಟ ಪಡುವಂತಾಗಿದೆ. ರಸ್ತೆ ಬದಿ ಇರುವ ಅಂಗಡಿಗಳಿಗೂ ನೀರು ನುಗ್ಗಿ ಸಾವಿರಾರು ರೂಪಾಯಿಗಳ ಮೌಲ್ಯದ ವಸ್ತುಗಳು ಹಾನಿಯಾಗಿವೆ. ತಗ್ಗು ಪ್ರದೇಶಗಳೆಲ್ಲ ಜಲಾವೃತವಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ನಡೆಯುತ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಗುಜರಾತ್ನ ಉಂಬರ್ಗಾಂವ್ನಲ್ಲಿ 906 ಮಿಲಿಮೀಟರ್, ಕಪ್ರಾಡಾದಲ್ಲಿ 731 ಮಿಲಿಮೀಟರ್, ನನಪೊಂದ ಭಾಗದಲ್ಲಿ 643 ಮಿಲಿಮೀಟರ್, ಧರ್ಮಪುರ್ನಲ್ಲಿ 499 ಮಿಲಿಮೀಟರ್, ಪರ್ದಿಯಲ್ಲಿ 448 ಮಿಲಿಮೀಟರ್, ವನ್ಸದ ಭಾಗದಲ್ಲಿ 435 ಮಿಲಿಮೀಟರ್, ಹಾಗೆ ವಲ್ಸಾದ್ನಲ್ಲಿ 405 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಗುಜರಾತ್ನ ವಲ್ಸಾದ್, ಸೂರತ್ ಸುತ್ತಮುತ್ತ ಭಾರೀ ಮಳೆಯಾಗ್ತಾ ಇದ್ದು ಕೆಲವು ಭಾಗಗಳಲ್ಲಿ ಹಿಂದೆಂದೂ ಇಲ್ಲದಷ್ಟು ದಾಖಲೆಯ ಮಳೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ಕೆಲವು ಕಡೆ 900 ಮಿಲಿಮೀಟರ್ಗೂ ಹೆಚ್ಚಿನ ಮಳೆಯಾಗಿದ್ದು ಕಪ್ರಾಡ ಭಾಗದಲ್ಲಿ ಕಳೆದ 48 ಗಂಟೆಗಳಲ್ಲಿ 1200 ಮಿಲಿಮೀಟರ್ನಷ್ಟು ಮಳೆಯಾಗಿ ದಾಖಲೆ ಸೃಷ್ಟಿಸಿದೆ. ಅದೇ ರೀತಿ ಉಂಬರ್ಗಾಂವ್ನಲ್ಲಿ 48 ಗಂಟೆಗಳಲ್ಲಿ 1000 ಮಿಲಿಮೀಟರ್ ಮಳೆಯಾಗುವ ಮೂಲಕ ಹೊಸ ಇತಿಹಾಸವೇ ಸೃಷ್ಟಿಯಾಗಿದೆ. ಗುಜರಾತ್ನ ಎಲ್ಲಾ ಜಿಲ್ಲೆಗಳಲ್ಲೂ ಮಳೆಯಾಗ್ತಾ ಇಲ್ಲ. ಆದರೆ ಮಳೆಯಾಗಿರೋ ಕಡೆ ಪ್ರವಾಹವೇ ಸೃಷ್ಟಿಯಾಗಿ ಬಿಟ್ಟಿದೆ. ವಲ್ಸಾದ್ ಜಿಲ್ಲೆಯಲ್ಲಂತೂ ಈಗ ಎಲ್ಲೂ ಸಹ ಭೂಮಿಯೇ ಕಾಣ್ತಾ ಇಲ್ಲ. ಎಲ್ಲಾ ಕಡೆ ನೀರು ತುಂಬಿಕೊಂಡು ವಾಹನಗಳೇ ನೀರಲ್ಲಿ ಮುಳುಗಿ ಹೋಗಿವೆ. ಸೂರತ್ನಲ್ಲೂ ಇದೇ ರೀತಿಯ ಪರಿಸ್ಥಿತಿ ಇದ್ದು ರಸ್ತೆಗಳ ಮೇಲೆಲ್ಲ ನೀರು ತುಂಬಿಕೊಂಡಿರೋದ್ರಿಂದ ವಾಹನ ಸಂಚಾರಕ್ಕೆ ಭಾರೀ ಅಡಚಣೆ ಉಂಟಾಗಿದೆ. ಮುಳುಗುತ್ತಿದೆ ವಲ್ಸಾದ್ ನಗರ, ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಆತಂಕ. ಗುಜರಾತ್ನಲ್ಲಿ ಸುಮಾರು 15 ದಿನಗಳಿಂದಲೂ ಮಳೆಯಾಗ್ತಾ ಇದೆ. ಸೂರತ್, ವಲ್ಸಾದ್ ನಗರಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಈಗ ಭಾರೀ ಅವಾಂತರಗಳನ್ನೇ ಸೃಷ್ಟಿಸಿಬಿಟ್ಟಿದೆ. ನೋಡಿ, ಇದು ವಲ್ಸಾದ್ ನಗರ. ಇಲ್ಲಿ ಈಗ ಯಾವ ರಸ್ತೆಗಳೂ ಕಾಣಿಸ್ತಾ ಇಲ್ಲ. ರಸ್ತೆಗಳ ಮೇಲೆ 2-3 ಅಡಿಗಳಷ್ಟು ನೀರು ತುಂಬಿಕೊಂಡಿದೆ. ಇದರಿಂದ ವಾಹನ ಸಂಚಾರ ಸಾಧ್ಯವಾಗ್ತಾ ಇಲ್ಲ. ಹರಿತಾ ಇರೋ ನೀರಿನಲ್ಲಿ ಜನರು ಕಷ್ಟಪಟ್ಟು ಗಾಡಿ ಓಡಿಸಿದ್ದಾರೆ. ಇನ್ನೂ ಕೆಲವು ಕಡೆ ಮನೆಗಳ ಮುಂದೆಲ್ಲ ನೀರು ತುಂಬಿಕೊಂಡಿದ್ದು ಮನೆಗಳಿಂದ ಆಚೆ ಬರುವುದಕ್ಕೂ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ದೃಶ್ಯವನ್ನ ನೋಡಿ, ವಲ್ಸಾದ್ನ ನೈಜ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ನೋಡಿ, ರಸ್ತೆ ಮೇಲೆ ಪ್ರವಾಹ ಯಾವ ರೀತಿ ಹರಿತಾ ಇದೆ ನೋಡಿ. ಯಾವುದೋ ಅಣೆಕಟ್ಟು ಒಡೆದು ಹೋದಾಗ ಊರಿನ ಮೇಲೆ ನೀರು ನುಗ್ಗಿದಂತೆ ಎಷ್ಟೊಂದು ನೀರು ಹರಿತಾ ಇದೆ ನೋಡಿ.
ಒಂದು ದೊಡ್ಡ ರಸ್ತೆ, ಎರಡೂ ಭಾಗಗಳಲ್ಲೂ ಕಟ್ಟಡಗಳು, ಅಂಗಡಿಗಳಿವೆ. ಅದರ ಮಧ್ಯೆಯೇ 4-5 ಅಡಿಗಳಷ್ಟು ಎತ್ತರಕ್ಕೆ ಭಯಾನಕವಾಗಿ ನೀರು ಹರಿತಿವೆ. ಇಷ್ಟೊಂದು ಭಯಾನಕ ಪ್ರವಾಹದ ದೃಶ್ಯ ಕಂಡು ಬಂದಿದ್ದು ವಲ್ಸಾದ್ ಜಿಲ್ಲೆಯಲ್ಲಿ. ನೀರು ಹರಿದು ಕಾಲುವೆ ಸೇರಲು ಸಾಧ್ಯವಾಗದೆ ರಸ್ತೆ ಮೇಲೆ ಈ ರೀತಿ ರಭಸವಾಗಿ ನೀರು ಹರಿತಿದೆ. ನೀರು ಹರಿದುಕೊಂಡು ಹೋದ್ರೆ ಪರವಾಗಿಲ್ಲ, ಆದ್ರೆ ಸಿಕ್ಕಿದ್ದನ್ನೆಲ್ಲ ಕೊಚ್ಕೊಂಡು ಹೋಗಿದೆ. ಇಲ್ಲಿ ನೋಡಿ, ರಭಸವಾಗಿ ಹರಿತಾ ಇರೋ ನೀರಿನಲ್ಲಿ ಒಂದು ಹಸು ಹೇಗೆ ಸಿಕ್ಕಾಕೊಂಡಿದೆ ನೋಡಿ. 3-4 ಅಡಿ ನೀರು ಹರಿತಿದ್ರೆ ಹಸು ಸಹ ಆರಾಮಾಗಿ ತಪ್ಪಿಸ್ಕೊಳ್ಬಹುದಿತ್ತು. ಆದ್ರೆ ಹಸು ಸಂಪೂರ್ಣವಾಗಿ ಮುಳುಗಿ ಹೋಗುವ ಮಟ್ಟಕ್ಕೆ ನೀರು ಹರಿತಾ ಇದೆ. ಇದರಿಂದ ಹಸುವೇ ಕೊಚ್ಕೊಂಡು ಹೋಗಿದೆ. ಲೆಕ್ಕವಿಲ್ಲದಷ್ಟು ಬೈಕು, ಕಾರುಗಳು ಜಲಸ್ವಾಹ ಆಗಿವೆ. ಮನೆ ಮುಂದೆ ನಿಲ್ಲಿಸಿರೋ ವಾಹನಗಳು ನೀರಲ್ಲಿ ಮುಳುಗೋಗಿದ್ದು ಜನರು ಆಚೆ ಬರಲೂ ಆಗದೆ ಮನೆಗಳಲ್ಲೇ ಸಿಕ್ಕಾಕೊಂಡಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲೂ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದು ಜನವಸತಿ ಪ್ರದೇಶಗಳಲ್ಲಿ ಮೊಣಕಾಲುದ್ದ ನೀರು ನಿಂತ್ಕೊಂಡಿದೆ. ಮಳೆ ನೀರು ನಿಂತಿರೋದ್ರಿಂದ ಮಕ್ಕಳು, ವೃದ್ಧರು ಆಚೆ ಬರಲು ಸಾಧ್ಯವಾಗ್ತಾ ಇಲ್ಲ. ನೀರು ಹರಿದು ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಈ ರೀತಿ ಆಗಿದ್ದು, ಮೊಣಕಾಲುದ್ದ ನೀರಿನಲ್ಲೂ ಕಾರ್ಮಿಕರು ಕೆಲಸ ಮಾಡಿ ವಸ್ತುಗಳನ್ನೆಲ್ಲ ತೆಗೆದು ಪಕ್ಕಕ್ಕಿಟ್ಟಿದ್ದಾರೆ. ಸುರಿಯೋ ಮಳೆಯಲ್ಲೂ ಕೆಲಸ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪ್ರಳಯದ ಮಳೆ. ದಶದಿಕ್ಕುಗಳಿಂದಲೂ ನುಗ್ಗಿ ಬರ್ತಿವೆ ಮಳೆ ನೀರು. ಜಮ್ಮು ಕಾಶ್ಮೀರದಲ್ಲಿ ಈಗ ಪ್ರಳಯವಾಗ್ತಾ ಇದೆ. ಅದು ಜಲಪ್ರಳಯ. ಒಂದು ದಿನ ಮೇಘಸ್ಫೋಟ, ಮತ್ತೊಂದು ದಿನ ಗುಡ್ಡ ಕುಸಿತ, ಮಗದೊಂದು ದಿನ ಅಣೆಕಟ್ಟು ಒಡೆದು ಪ್ರವಾಹ. ಜಮ್ಮು ಕಾಶ್ಮೀರದಲ್ಲಿ ಕಳೆದ 10-15 ದಿನಗಳಿಂದಲೂ ಒಂದಲ್ಲ ಒಂದು ಅನಾಹುತ ಸೃಷ್ಟಿಯಾಗ್ತಾನೇ ಇದೆ. ಒಂದು ವಾರದಿಂದಲೂ ಅಲ್ಲಿ ಪ್ರವಾಹ ಮುಂದುವರೆದಿದ್ದು ಜನ ಜೀವಭಯದಲ್ಲಿ ವಾಸ ಮಾಡುವಂತಾಗಿದೆ. ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲದೆ ಜನರು ಭಯ ಪಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಒಂದೊಂದು ದೃಶ್ಯಗಳು ಅತ್ಯಂತ ಭಯಾನಕವಾಗಿವೆ. ಕೆಲವು ಘಟನೆಗಳು ಪ್ರಳಯವನ್ನೇ ನೆನಪಿಸ್ತಾ ಇವೆ. ಇಲ್ಲಿ ನೋಡಿ, ಇದು ಬುದ್ಗಾಮ್ ಜಿಲ್ಲೆಯಲ್ಲಿ ನಡೆದಿರೋ ಘಟನೆ. ಇಲ್ಲಿನ ಬೀರ್ವಾ ಅನ್ನೋ ಪ್ರದೇಶದಲ್ಲಿ ಭಾರೀ ಮಳೆಯಾಗಿ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿದ್ವು. ರಸ್ತೆ ಬದಿಯಲ್ಲೇ ಒಂದು ದೊಡ್ಡ ಮಳಿಗೆ ಇತ್ತು. ಅದರಲ್ಲಿ 10 ಅಂಗಡಿಗಳಿದ್ವು. ಅಂಗಡಿಗಳಲ್ಲಿ ವ್ಯಾಪಾರ ನಡೀತಾ ಇದ್ದಾಗಲೇ, 100 ಜನ ಆ ಪ್ರದೇಶದಲ್ಲಿದ್ದಾಗಲೇ ಆ ಕಟ್ಟಡ ಇದ್ದಕ್ಕಿದ್ದಂತೆ ಕುಸಿದು ನೀರಿಗೆ ಬಿದ್ದಿದೆ. ಅದನ್ನ ನೋಡಿದವರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. ಆ ಮಳಿಗೆಗಳಲ್ಲಿ ಜನರು ಓಡಾಡುತ್ತಾ ಇದ್ದಾರೆ. ತಮ್ಮ ಪಾಡಿಗೆ ತಾವು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುತ್ತಾ ಇದ್ದಾರೆ. ಯಾರಿಗೂ ಸಹ ಕಟ್ಟಡ ಬೀಳುವ ಸುಳಿವೂ ಇಲ್ಲ. ಆದರೆ ಮತ್ತೊಂದು ಬದಿಯಲ್ಲಿರೋರಿಗೆ ಕಟ್ಟಡ ಬೀಳುವುದು ಗೊತ್ತಾಗ್ತಾ ಇದೆ. ಅವರು ಕೂಗಿ ಹೇಳುವ ಪ್ರಯತ್ನ ಮಾಡಿದ್ದಾರೆ, ಕೈಯಲ್ಲಿ ಸನ್ನೆ ಮಾಡಿದ್ದಾರೆ. ಆದರೆ ಅಷ್ಟರಲ್ಲೇ ಕಟ್ಟಡ ಕುಸಿದು ನೀರಿಗೆ ಬಿದ್ದಿದೆ. ಇದರಲ್ಲಿ ಕೆಲವರು ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಅಸ್ಸಾಂಗೆ ಏನೋ ಒಂದು ಗಂಡಾಂತರ ಕಾದಿರುತ್ತೆ.
ಅಲ್ಲಿ ಪ್ರತಿ ಮಳೆಗಾಲದಲ್ಲೂ ಗುಡ್ಡ ಕುಸಿತ ಪ್ರವಾಹ ಕಾಮನ್. ಆದರೆ ಎಂದೂ ಇಲ್ಲದಂತೆ ಈ ಬಾರಿ ಅಲ್ಲಿ ಪ್ರವಾಹ ಜನರನ್ನ ಬಲಿ ಪಡೆದುಕೊಳ್ತಾ ಇದೆ. ಕಳೆದ ಒಂದು ವಾರದಿಂದ ಸುರಿತಾ ಇರೋ ಮಳೆ ಈಗಾಗಲೇ 50ಕ್ಕೂ ಹೆಚ್ಚು ಮಂದಿಯನ್ನ ಬಲಿ ಪಡೆದುಕೊಂಡಿದ್ದು, ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ. 11 ಜಿಲ್ಲೆಗಳಲ್ಲಿ ಪ್ರವಾಹ, 6.53 ಲಕ್ಷ ಜನರಿಗೆ ಸಂಕಷ್ಟ. ಒಂದೇ ವಾರದಲ್ಲಿ 50 ಮಂದಿ ಸಾವು, 100ಕ್ಕೂ ಹೆಚ್ಚು ಮಂದಿ ನಾಪತ್ತೆ. 940 ಗ್ರಾಮಗಳು ಜಲಾವೃತ, ಮಳೆಯಿಂದ ಮುಳುಗುತ್ತಿದೆ ಅಸ್ಸಾಂ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರವೂ ಅಸ್ಸಾಂನಲ್ಲಿ ಮಳೆಯಾಗಿದೆ. ಅಸ್ಸಾಂನಲ್ಲಿ ಕಳೆದ 10-15 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯಿಂದ ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇದ್ದು, ಅದು ಈಗ ಪ್ರವಾಹವನ್ನೇ ಸೃಷ್ಟಿ ಮಾಡಿದೆ. ಆ ಪ್ರವಾಹ ಜನರನ್ನೂ ಬಲಿ ಪಡೆದುಕೊಳ್ತಾ ಇದೆ. ಗುರುವಾರವೂ ಅಸ್ಸಾಂನಲ್ಲಿ ಭೀಕರ ಪ್ರವಾಹ ಮುಂದುವರೆದಿದ್ದು, 11 ಜಿಲ್ಲೆಗಳಲ್ಲಿ 6.53 ಲಕ್ಷ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು, ಆ ಮೂಲಕ ಸಾವಿನ ಸಂಖ್ಯೆ 50 ದಾಟಿದೆ. ಇನ್ನೂ 100ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿರೋದ್ರಿಂದ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ ಹೇಳಲಾಗಿದೆ. ಬುಧವಾರ ರಾತ್ರಿ ಗುವಾಹಟಿಯಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಶಿವಸಾಗರ್ ಮತ್ತು ಜೋರ್ಹತ್ ಜಿಲ್ಲೆಗಳಲ್ಲಿ ತಲಾ 3 ಸಾವುಗಳು ವರದಿಯಾಗಿವೆ. ನಂತರ ಚಾರೈಡಿಯೋದಲ್ಲಿ 2 ಮತ್ತು ಕರ್ಬಿ ಆಂಗ್ಲಾಂಗ್ ಮತ್ತು ಧೆಮಾಜಿಯಲ್ಲಿ ತಲಾ 1 ಸಾವನ್ನಪ್ಪಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬುಧವಾರವೇ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದ್ದು, ಜನರು ವಿಪತ್ತನ್ನು ಎದುರಿಸಲು ಸಿದ್ಧರಾಗಿರುವಂತೆ ಸೂಚಿಸಿತ್ತು. ಮುಂದಿನ 4 ದಿನಗಳು ಯೆಲ್ಲೋ ಅಲರ್ಟ್ ಮುಂದುವರಿಯುತ್ತೆ ಅಂತ ಹೇಳಿತ್ತು. ಅದರಂತೆ ಬುಧವಾರ ರಾತ್ರಿ ಸಹ ಭಾರೀ ಮಳೆಯಾಗಿದ್ದು, ಶಿವಸಾಗರ್, ಚರೈಡಿಯೋ, ಧೇಮಾಜಿ, ದಿಬ್ರುಗಢ್, ಗೋಲಾಘಾಟ್, ಹೊಜೈ, ಜೋರ್ಹತ್, ಕಾಮ್ರೂಪ್ ಮೆಟ್ರೋಪಾಲಿಟನ್, ಕರ್ಬಿ ಆಂಗ್ಲಾಂಗ್, ನಾಗಾಂವ್ ಜಿಲ್ಲೆಗಳಲ್ಲಿ 6 ಲಕ್ಷಕ್ಕೂ ಹೆಚ್ಚು ಜನರು ಸಮಸ್ಯೆ ಎದುರಿಸಿದ್ದಾರೆ. ಅಸ್ಸಾಂನಲ್ಲಿ ಶಿವಸಾಗರ್ ಜಿಲ್ಲೆ ಅತಿ ಹೆಚ್ಚು ಹಾನಿಗೊಳಗಾಗಿದ್ದು, ಸುಮಾರು 4 ಲಕ್ಷ ಜನರು ಬಾಧಿತರಾಗಿದ್ದಾರೆ. ಚರೈಡಿಯೋ ಒಂದರಲ್ಲೇ ಸುಮಾರು 1.11 ಲಕ್ಷ ಜನರು ಪ್ರವಾಹದಿಂದ ಬಳಲುತ್ತಿದ್ದಾರೆ. ಜೋರ್ಹತ್ನಲ್ಲಿ 97,000ಕ್ಕೂ ಹೆಚ್ಚು ಜನರು ಪ್ರವಾಹದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ಟು 12 ಜಿಲ್ಲೆಗಳಲ್ಲಿ ಪ್ರವಾಹ ಉಂಟಾಗಿದ್ದು, ಸರ್ಕಾರದ ವರದಿಯ ಪ್ರಕಾರ 939 ಗ್ರಾಮಗಳು ಜಲಾವೃತಗೊಂಡಿವೆಯಂತೆ. ಅಸ್ಸಾಂನಾದ್ಯಂತ 24,897.27 ಹೆಕ್ಟೇರ್ ಕೃಷಿ ಭೂಮಿ ಹಾನಿಗೊಳಗಾಗಿದೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು ಅಲ್ಲಿನ ಜನಜೀವನ ಹೇಗಾಗಿದೆ ಅಂತ. ಕೆಲವು ಗ್ರಾಮಗಳು ನಡುಗಡ್ಡೆಯಂತಾಗಿದ್ದು, ಜನರು ಮನೆಗಳನ್ನ ಖಾಲಿ ಮಾಡಿಕೊಂಡು ನಿರಾಶ್ರಿತರ ಕೇಂದ್ರಗಳಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಒಬ್ಬ ತಂದೆ ತನ್ನ 4 ವರ್ಷದ ಮಗನನ್ನ ಕರೆದುಕೊಂಡು ಹೋಗಲು ಏನು ಪ್ಲಾನ್ ಮಾಡಿದ್ದಾನೆ ಅಂತ. ಪ್ಲಾಸ್ಟಿಕ್ ಡ್ರಮ್ಗಳನ್ನೇ ಸೇರಿಸಿ ದೋಣಿಯಂತೆ ಮಾಡಿದ್ದು, ಅದರ ಮೇಲೆ ಮಗನನ್ನ ಕೂರಿಸಿ ತಳ್ಕೊಂಡು ಹೋಗಿದ್ದಾನೆ. ಇನ್ನೂ ಕೆಲವರು ಎದೆಮಟ್ಟಕ್ಕೆ ಬರೋ ನೀರಿನಲ್ಲಿ ಓಡಾಡಿದ್ದಾರೆ. ಮತ್ತೊಂದು ಕಡೆ ಮನೆಯ ಮುಂದೆ ಭಾರೀ ಪ್ರಮಾಣದಲ್ಲಿ ನೀರು ನಿಂತು ಸ್ವಿಮ್ಮಿಂಗ್ ಪೂಲ್ ರೀತಿ ಆಗಿದ್ದು, ತಾಯಿ ಮಗ ಅದರಲ್ಲೇ ಈಜಾಡಿದ್ದಾರೆ. ಸದ್ಯ ಪ್ರವಾಹ ಪರಿಸ್ಥಿತಿ ನಿರ್ವಹಣೆ ಮಾಡಲು ರಾಜ್ಯ ಸರ್ಕಾರ 10 ಜಿಲ್ಲೆಗಳಲ್ಲಿ 487 ಆಶ್ರಯ ಕೇಂದ್ರ ಮತ್ತು ಪರಿಹಾರ ವಿತರಣಾ ಕೇಂದ್ರಗಳನ್ನು ತೆರೆದಿದೆ. ಸೇನೆ, NDRF, SDRF, ಅಗ್ನಿಶಾಮಕ ಮತ್ತು ತುರ್ತು ಸೇವೆ, ಪೊಲೀಸರು ಚರೈಡಿಯೋ, ಗೋಲಾಘಾಟ್, ಜೋರ್ಹತ್, ಕರ್ಬಿ ಆಂಗ್ಲಾಂಗ್ ಮತ್ತು ಶಿವಸಾಗರ್ಗಳಿಂದ 8,500ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿದ್ದಾರೆ. ಖೋವಾಂಗ್ನ ಬುರಿದಿಹಿಂಗ್ ನದಿ, ಶಿವಸಾಗರ್ನ ದಿಖೌ ನದಿ, ನುಮಾಲಿಗಢದ ಧನ್ಸರಿ ಮತ್ತು ಶ್ರೀಭೂಮಿಯ ಕುಶಿಯಾರ ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿವೆ. ಸದ್ಯ ಅಸ್ಸಾಂನಲ್ಲಿ ಉಂಟಾಗಿರೋ ಪ್ರವಾಹ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಿರೋ ಸಿಎಂ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ.